ಸ್ವಾಗತ ಕಾಮರ್ಸ್ ಕಾರ್ನರ್ ಕನ್ನಡ ಚಾನಲ್ಗೆ. ನಾವಿವತ್ತು ಕೋರಿಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಅಂತ ಒಂದು ಚಾಪ್ಟರ್ ಇದೆ ನಮಗೆ. ಕೋರಿಲೇಷನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗಮನಿಸಿ. ಈಗ ಒಂದು ಟೀಚರಿಗೆ ಒಂದು ಸ್ಟೂಡೆಂಟಿನ ಮಾರ್ಕ್ಸ್ ಮಾತ್ರ ಬೇಕು ಅಂತ ಅಂದ್ಕೊಳ್ಳೋಣ. ಸಪೋಸ್ ಸ್ಟೂಡೆಂಟ್ಸ್ ಒಂದು 50 ಮೆಂಬರ್ಸ್ ಇದ್ದಾರೆ, 50 ಮೆಂಬರ್ಸ್, ಓಕೆ, 50 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇನ್ ಸೆಕೆಂಡ್ ಕೇಸ್ ನೋಡಿ, ಆ ಸ್ಟೂಡೆಂಟ್ಸಿನ ಹೈಟ್ ಮತ್ತೆ ವೆಯ್ಟ್ ಬೇಕು ಅಂತ ಅನ್ಕೊಳ್ಳೋಣ. 2 ವೇರಿಯೇಬಲ್ ಬೇಕಿದೆ. ಇದು ಸೆಕೆಂಡ್ ಕೇಸ್. ಅಲ್ಲೂ ಕೂಡ ಟೋಟಲ್ ಆಗಿ 50 ಸ್ಟೂಡೆಂಟ್ಸ್ ಇದ್ದಾರೆ. ಆ 50 ಸ್ಟೂಡೆಂಟ್ಸಿನ 2 ಇನ್ಫಾರ್ಮೇಶನ್ಗಳು ಬೇಕು ನಮಗೆ. ಎಷ್ಟು ಇನ್ಫಾರ್ಮೇಶನ್ ಬೇಕು? 2 ಇನ್ಫಾರ್ಮೇಶನ್. ಸೊ 2 ವೇರಿಯೇಬಲ್ ನಾನು ಡಿಫೈನ್ ಮಾಡಿದ್ದೀನಿ. ಇಲ್ಲಿ ಒಂದು ಟೀಚರಿಗೆ ಕೇವಲ ಮಾರ್ಕ್ಸ್ ಮಾತ್ರ ಬೇಕು. ಸೊ ಒಂದು ವೇರಿಯೇಬಲ್ ನ ಡಿಫೈನ್ ಮಾಡಿದ್ದೀನಿ. ವೇರಿಯೇಬಲ್ ನೇಮ್ ಕೊಡೋಣ, ಇದು ಎಕ್ಸ್ ಅಂತ, ಇದು ಎಕ್ಸ್ ವೈ ಅಂತ ಕೊಡೋಣ. ಓಕೆ, ಇನ್ನೂ ಒಂದು ಕೇಸ್ ಬರೀತೀನಿ. ಏಜ್, ಹೈಟ್, ದೆನ್ ವೆಯ್ಟ್, 3 ವೇರಿಯೇಬಲ್ ನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಆ ಏಜ್ಗೆ ಎಕ್ಸ್ ಅಂತ ಕೊಡೋಣ, ಹೈಟ್ ವೈ ಅಂತ ಕೊಡೋಣ, ಝೆಡ್ ಅಂತ ಕೊಡೋಣ. ಸೊ ಇದು ಒಂದು ಡಿಸ್ಟ್ರಿಬ್ಯೂಷನ್, ಇದು ಒಂದು ಡಿಸ್ಟ್ರಿಬ್ಯೂಷನ್, ಇದು ಒಂದು ಡಿಸ್ಟ್ರಿಬ್ಯೂಷನ್. ಈ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಓನ್ಲಿ 1 ವೇರಿಯೇಬಲ್ ಇದೆ. ಇದನ್ನ ನಾವು ಯೂನಿವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ? ಯೂನಿವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಆ ಡಿಸ್ಟ್ರಿಬ್ಯೂಷನ್ ಇನ್ವಾಲ್ವಿಂಗ್ ಓನ್ಲಿ 1 ವೇರಿಯೇಬಲ್ ಇಸ್ ಕಾಲ್ಡ್ ಆಸ್ ಯೂನಿವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಡಿಸ್ಟ್ರಿಬ್ಯೂಷನ್. ಓಕೆ, ಇಲ್ಲಿ 2 ವೇರಿಯೇಬಲ್ ಇದೆ, ಹಾಗಾಗಿ ಇದನ್ನ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಬೈವೇರಿಯೇಟ್ ಡೇಟಾ. ಬೈವೇರಿಯೇಟ್ ಡೇಟಾ ಅಥವಾ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್, 2 ಡೇಟಾಗಳಿದೆ. ಇಲ್ಲಿ 2ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನ ಮಲ್ಟಿವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆನಾ? ಮಲ್ಟಿವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಯಾಕೆ ನಾನು ಈ ಯೂನಿವೇರಿಯೇಟ್, ಬೈವೇರಿಯೇಟ್, ಮಲ್ಟಿವೇರಿಯೇಟ್ ಹೇಳಿಕೊಟ್ಟೆ ಅಂತಂದ್ರೆ, ನಾವು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನ, ಡಿಸ್ಪರ್ಷನ್, ಇವೆಲ್ಲವನ್ನು ಕೂಡ ನಾವು ಯೂನಿವೇರಿಯೇಟ್ ಡೇಟಾನು ಇಟ್ಕೊಂಡು ಮಾಡಬಹುದು, ಬೈವೇರಿಯೇಟ್ ಡೇಟಾನು ಇಟ್ಕೊಂಡು ಮಾಡಬಹುದು, ಮಲ್ಟಿವೇರಿಯೇಟ್ ಡೇಟಾನು ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. ಆದರೆ ಕೋರಿಲೇಷನ್ ಅಂತ ಬರುವಾಗ, ಕೋರಿಲೇಷನ್ ಅಂತ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ನಮಗೆ ಸಿಲೆಬಸ್ನಲ್ಲಿ ಓನ್ಲಿ ಫಾರ್ ಬೈವೇರಿಯೇಟ್ ಡೇಟಾ ಇದೆ. ಓಕೆ, ಕೋರಿಲೇಷನ್ ಅಂತ ಬಂದಾಗ 2 ವೇರಿಯೇಬಲ್ ಮಿನಿಮಮ್ ಇರಲೇಬೇಕು. ಯಾಕಂತಂದ್ರೆ ಇವೆರಡರ ರಿಲೇಶನ್ಶಿಪ್ ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. Here nothing but correlation is the study of relationship between 2 variables. ಅದನ್ನೇನಂತೀವಿ? ಕೋರಿಲೇಷನ್ಶಿಪ್ ಆಫ್ ಬೈವೇರಿಯೇಟ್ ಡೇಟಾ ಅಂತ ಹೇಳ್ತೀವಿ. ಹಾಗೇನೆ ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಮೋರ್ ದೆನ್ 2 ವೇರಿಯೇಬಲ್ ಅಂತ ಬಂತು ಅಂತಂದ್ರೆ ಕೋರಿಲೇಷನ್ ಆಫ್ ಮಲ್ಟಿವೇರಿಯೇಟ್ ಡೇಟಾ ಅಂತ ಹೇಳ್ತೀವಿ. ಓಕೆನಾ? ಸೊ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ, 2 ವೇರಿಯೇಬಲ್ ಇದೆ, 2 ವೇರಿಯೇಬಲ್ ಎಕ್ಸ್ ಅಂಡ್ ವೈ ಅಂತ ಇದೆ. ಒಂದು ವೇರಿಯೇಬಲ್ ಅಲ್ಲಿ ಆಗುವಂತ ಫ್ಲಕ್ಚುಯೇಟ್ ಅಥವಾ ಏನಾದರೂ ಚೇಂಜಸ್ ಇನ್ನೊಂದು ವೇರಿಯೇಬಲ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಪ್ರೈಸ್ ಅಂಡ್ ಡಿಮಾಂಡ್ ಅಂತ ತಗೊಳ್ತೀವಿ. ಎಕನಾಮಿಕ್ಸ್ ಅಲ್ಲಿ ನಾವು ಓದಿದ್ದೇವಲ್ವಾ, ಲಾ ಆಫ್ ಡಿಮ್ಯಾಂಡ್. ಹಾಗೇನೆ ಪ್ರೈಸ್ ಇನ್ಕ್ರೀಸ್ ಆದ್ರೆ ನಮಗೆ ಡಿಮ್ಯಾಂಡ್ ಏನಾಗುತ್ತೆ ಅಂತ ಗೊತ್ತು, ಡಿಕ್ರೀಸ್ ಆಗುತ್ತೆ. ಲಾ ಆಫ್ ಡಿಮ್ಯಾಂಡ್ ಅಲ್ಲಿ ಓದಿದ್ದೀವಿ. ಹಾಗೇನೆ ಪ್ರೈಸ್ ಡಿಕ್ರೀಸ್ ಆಯ್ತು ಅಂದ್ರೆ ಡಿಮಾಂಡ್ ಏನಾಗುತ್ತೆ, ರೈಸ್ ಆಗುತ್ತೆ. ಇಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೇಕಲ್ವಾ. ಸೊ ಪ್ರೈಸ್ ಚೇಂಜಸ್ ಇಂದ ಇನ್ನೊಂದು ವೇರಿಯೇಬಲ್ ಅಲ್ಲಿ ಒಂದು ಚೇಂಜಸ್ ಆಗುತ್ತೆ. ಸೊ ಆ ಒಂದು ರಿಲೇಶನ್ಶಿಪ್ ನ ಸ್ಟಡಿ ಮಾಡೋದಕ್ಕೆ ನಾವು ಕೋರಿಲೇಷನ್ ಅಂತ ಹೇಳ್ತೀವಿ. ಇಷ್ಟೇ ಇರೋದು. ಸೊ ಕೋರಿಲೇಷನ್ ಮೀನಿಂಗ್ ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ 2 ವೇರಿಯೇಬಲ್ಸ್ ಇಸ್ ನಥಿಂಗ್ ಬಟ್ ಕೋರಿಲೇಷನ್ ಆಫ್ ಬೈವೇರಿಯೇಟ್ ಡೇಟಾ ಅಂತ. ಸಿಂಪಲ್. ಕೋರಿಲೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಟೈಪ್ಸ್ ಆಫ್ ಕೋರಿಲೇಷನ್ ನೋಡೋಣ. ಪಾಸಿಟಿವ್ ಅಂಡ್ ನೆಗೆಟಿವ್ ಕೋರಿಲೇಷನ್, ಲೀನಿಯರ್ ಅಂಡ್ ನಾನ್ ಲೀನಿಯರ್ ಕೋರಿಲೇಷನ್, ಇದನ್ನ ಕರ್ವಿ ಲೀನಿಯರ್ ಕೋರಿಲೇಷನ್ ಅಂತಾನೂ ಕರಿತೇವೆ. ಇನ್ನೊಂದು 3ನೇದು ಸಿಂಪಲ್, ಪಾರ್ಷಿಯಲ್ ಅಂಡ್ ಮಲ್ಟಿಪಲ್ ಕೋರಿಲೇಷನ್. ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ, ಪಾಸಿಟಿವ್ ಕೋರಿಲೇಷನ್ ಅಂದ್ರೆ ಏನು, ನೆಗೆಟಿವ್ ಕೋರಿಲೇಷನ್ ಅಂತ ಏನು ತಿಳ್ಕೊಳ್ಳೋಣ. ಇಲ್ಲಿ ಎಕ್ಸ್ ವೇರಿಯೇಬಲ್ ಇದೆಯಲ್ವಾ, ಅದರ ಡೇಟಾಸ್ ನೋಡಿ ಏನಾಗಿದೆ ಅಂತ, 8, 10, 12, 15, 20, ದಟ್ ಮೀನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಅದರ ರಿಲೇಟೆಡ್ ವೇರಿಯೇಬಲ್ಸ್ ಏನಿದೆ, ವೈ ಅನ್ನುವಂಥದ್ದು ಕೂಡ ಏನಾಗಿದೆ, 100, 200, 300 ಇನ್ಕ್ರೀಸ್ ಆಗಿದೆ. ದಟ್ ಮೀನ್ಸ್ ಇನ್ಕ್ರೀಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆಯಲ್ವಾ. ಸೊ ಇದನ್ನ ಪಾಸಿಟಿವ್
ಕೋರಿಲೇಷನ್ ಅಂತೀವಿ, ಸೇಮ್ ಡೈರೆಕ್ಷನ್. ಅದೇ ನೋಡಿ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಎಕ್ಸ್ ಅನ್ನೋ ವೇರಿಯೇಬಲ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ, ವೈ ಅನ್ನೋದು ಕೂಡ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಅಂದ ಕೂಡಲೇ ನೆಗೆಟಿವ್ ಅಂತ ಅರ್ಥ ಅಲ್ಲ, ಎರಡೂ ಕೂಡ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆಯಾ, ದಟ್ ಮೀನ್ಸ್ ಕೋರಿಲೇಷನ್ ಪಾಸಿಟಿವ್ ಕೋರಿಲೇಷನ್ ಆಗೋಗುತ್ತೆ. ಓಕೆ, ಈಗ ಪ್ರೈಸ್ ಮತ್ತೆ ಸಪ್ಲೈ ರಿಲೇಶನ್ಶಿಪ್ ನೋಡಿದ್ರೆ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೆ ಸಪ್ಲೈ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಲೇನಿದೆ ಡೈರೆಕ್ಟ್ ರಿಲೇಶನ್ಶಿಪ್, ದಟ್ ಮೀನ್ಸ್ ಪಾಸಿಟಿವ್ ಕೋರಿಲೇಷನ್. ಇನ್ನು ನೆಗೆಟಿವ್ ಕೋರಿಲೇಷನ್ಗೆ ಬಂದಾಗ ಡೇಟಾ ನೋಡಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, 100, 80, 75, 60 ಅನ್ಕೊಂಡು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇನ್ನು ವೈ ವೇರಿಯೇಬಲ್ ಏನಾಗ್ತಾ ಇದೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, 30, 50, 70, 130, 150 ಅನ್ಕೊಂಡು. ಸೊ ಆಪೋಸಿಟ್ ಡೈರೆಕ್ಷನ್ ಇದೆ ಇವೆರಡು ಕೂಡ. ಹಾಗಾಗಿ ಇದನ್ನ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳ್ತೀವಿ. ಈಗ ಸಪೋಸ್ ಈಗ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಡಿಮಾಂಡ್ ಕಡಿಮೆ ಆಗ್ತಾ ಇದೆ. ಪ್ರೈಸ್ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ಡಿಮಾಂಡ್ ಏನಾಗುತ್ತೆ, ಲಾ ಅಕಾರ್ಡಿಂಗ್ ಟು ಲಾ ಆಫ್ ಡಿಮಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಇದನ್ನ ಏನಂತೀವಿ, ನೆಗೆಟಿವ್ ಕೋರಿಲೇಷನ್ ಅಂತಾನೆ ಅನ್ಬೇಕು. ಓಕೆ, ಇನ್ಕ್ರೀಸ್ ಆಗ್ತಿದೆ ಅಂತ ಖಾಲಿ ಒಂದನ್ನು ನೋಡೋದಲ್ಲ, ಎರಡರ ರಿಲೇಶನ್ಶಿಪ್ ಆಪೋಸಿಟ್ ಇತ್ತಾ ಆಗ ಅದನ್ನ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳ್ತೀವಿ. ಲೀನಿಯರ್ ಅಂಡ್ ನಾನ್ ಲೀನಿಯರ್ ಕೋರಿಲೇಷನ್ ಅಂತಂದ್ರೆ ಏನು ಅಂತ ನೋಡೋಣ. ಓಕೆ, ಈ ಒಂದು ಎಕ್ಸಾಂಪಲ್ ನೋಡಿ, ಡೇಟಾ ನೋಡಿ, 10, 20, 30, 40, 50, 60 ಇದೆ. ಓಕೆ, 10 ಇಂದ 20ಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ನೋಡೋದಾದ್ರೆ 100% ಇನ್ಕ್ರೀಸ್ ಆಗಿದೆ. ಹಾಗೆಯೇ 4 ಇಂದ 8ಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಅದು ಕೂಡ ನೋಡಿ, 10 ಇದ್ದಿದ್ದು 20 ಆಯಿತು, ಡಬಲ್ ಆಯಿತು. ಹಾಗೆ 4 ಇದ್ದಿದ್ದು ಏನಾಯಿತು, ಡಬಲ್ ಆಯಿತು. ಓಕೆನಾ, ಅರ್ಥ ಆಗ್ತಿದೆಯಾ? ಈಗ ನೆಕ್ಸ್ಟ್ ನೋಡಿ 30. ಈಗ ಇದರ ರಿಲೇಶನ್ಶಿಪ್ ನೋಡಿ, ಇದು ಕೂಡ 10 ಇಂದ ಎಷ್ಟು ಪರ್ಸೆಂಟು, ಈಗ 20% ಇನ್ಕ್ರೀಸ್ ಆಗಿದೆ. 4 ಇಂದನೂ ಅಷ್ಟೇ, 10 3 30, 4 3 12. ಹಾಗೇನೆ ದಟ್ ಮೀನ್ಸ್ ಈ ರೇಷಿಯೋ ಇದೆಯಲ್ಲ, ಬಿಟ್ವೀನ್ ರೇಷಿಯೋ ಇಲ್ಲಿ ನೋಡಿ 10 ಇನ್ಕ್ರೀಸ್ ಆಗಿದೆ, 10 10 10 ಇನ್ಕ್ರೀಸ್ ಆಗಿದೆ. ಇಲ್ಲಿ ಡಬಲ್ ಆಗ್ತಾ ಹೋಗಿದೆ, 4 4 4 4 4 ಅಂತ ಒಂದು ಸೇಮ್ ಕಾನ್ಸ್ಟೆಂಟ್ ರೇಟಲ್ಲಿ ರೇಷಿಯೋ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಪದವನ್ನು ಮರಿಬೇಡಿ. ನೀವು ಯಾವುದಾದ್ರೂ ಬುಕ್ಸ್ ರೆಫರ್ ಮಾಡ್ತಿದ್ರೆ ಡೆಫಿನೇಷನ್ಸ್ ಹಿಂಗೆ ಇರ್ತವೆ. ಸೊ ನಾನು ಅಲ್ಲಿ ಯಾಕೆ ಬುಕ್ಸಲ್ಲಿರೋ ಡೆಫಿನೇಷನ್ನೇ ಹೇಳೋದು ಅಂದರೆ ನೀವು ಅಲ್ಲೇ ಓದ್ಕೋಬೋದಲ್ವಾ. ಹಾಗಾಗಿ ಜಸ್ಟ್ ಅದನ್ನು ಅರ್ಥ ಏನು, ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಕಾನ್ಸ್ಟೆಂಟ್ ರೇಷಿಯೋದಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇದೆ, ಹಾಗೆಯೇ ಅದರ ಇನ್ನೊಂದು ವೇರಿಯೇಬಲ್ ಕೂಡ ಕಾನ್ಸ್ಟೆಂಟ್ ರೇಷಿಯೋದಲ್ಲೇ ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನು ನಾವು ಲೀನಿಯರ್ ಕೋರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಸಪೋಸ್ ಅದು ಕಾನ್ಸ್ಟೆಂಟ್ ರೇಷಿಯೋದಲ್ಲಿ ಇಲ್ಲ, ಈಗ 100% ಪ್ರೈಸ್ ಇನ್ಕ್ರೀಸ್ ಆಗಿದೆ, ಡಿಮಾಂಡು ಜಸ್ಟ್ 80% ಇನ್ಕ್ರೀಸ್ ಆಗಿದೆ ಹೌದು, ಬಟ್ 80% ಮಾತ್ರ ಇನ್ಕ್ರೀಸ್ ಆಗಿದೆ ಅನ್ನೋದಾದ್ರೆ ಇದನ್ನ ನಾನ್ ಲೀನಿಯರ್ ಅಂತ ಹೇಳ್ತೀವಿ ಅಷ್ಟೇ. ಓಕೆನಾ, ಈಗ ಪ್ರೈಸ್ 100% ಇನ್ಕ್ರೀಸ್ ಆಗಿದೆ, ಡಿಮಾಂಡು ಕೂಡ 100% ಇನ್ಕ್ರೀಸ್ ಆಗಿದೆ ಅಂತ ಅನ್ನೋದಾದ್ರೆ ದಿಸ್ ಈಸ್ ಲೀನಿಯರ್. ಓಕೆ, ಅದೇ ನಾನ್ ಲೀನಿಯರ್ ಅಂತ ಬಂತಂದ್ರೆ ಹೇಳಿದ್ನಲ್ಲ ಆ ಎಕ್ಸಾಂಪಲ್ ಅಷ್ಟೇ. ಸಿಂಪಲ್ ಕೋರಿಲೇಷನ್ ಅಂದ್ರೆ ಏನು, ಮಲ್ಟಿಪಲ್ ಅಂದ್ರೆ ಏನು, ಪಾರ್ಷಿಯಲ್ ಕೋರಿಲೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಕೋರಿಲೇಷನ್ ಅಂತಂದ್ರೆ ಕೇವಲ 2 ವೇರಿಯೇಬಲ್ ನಡುವೆ ಇರುವಂತಹ ರಿಲೇಶನ್ಶಿಪ್ ಅನ್ನು ಫೈಂಡ್ ಔಟ್ ಮಾಡೋದು, ಸ್ಟಡಿ ಮಾಡೋದು ಅಂತಂದ್ರೆ ಪ್ರೈಸ್ ಮತ್ತೆ ಡಿಮಾಂಡ್. ಓಕೆ, ಇನ್ನು ಮಲ್ಟಿಪಲ್ ಕೋರಿಲೇಷನ್ ಅಂತಂದ್ರೆ 2ಕ್ಕಿಂತ ಜಾಸ್ತಿ. ಫಾರ್ ಎಕ್ಸಾಂಪಲ್ ಅನ್ನೋದು ನೋಡೋದಾದ್ರೆ ಕ್ರಾಪ್ಸ್ ಅಂತ ಎಕ್ಸ್ಗೆ ಡಿಫೈನ್ ಮಾಡ್ತೀನಿ ಅಂತಂದ್ರೆ ವೀಟ್, ರೈಸ್, ಹೀಗೆ ಯಾವ್ದಾವ್ದು ಬೆಳೆಗಳು. ಹಾಗೆ ವೈಗೆ ಬಂದು ಅಮೌಂಟ್ ಆಫ್ ರೈನ್ಫಾಲ್, ಇನ್ನು ಝೆಡ್ಗೆ ಬಂದು ಫರ್ಟಿಲೈಸರ್. ಈ 3 ವೇರಿಯೇಬಲ್ಗಳ ನಡುವೆ ಇರುವಂತಹ ರಿಲೇಶನ್ಶಿಪ್ ಫೈಂಡ್ ಔಟ್ ಮಾಡ್ತೀನಲ್ಲ ಅದನ್ನ ಮಲ್ಟಿಪಲ್ ಕೋರಿಲೇಷನ್ ಅಂತ ಹೇಳ್ತೀವಿ ಅಷ್ಟೇ. ಪಾರ್ಷಿಯಲ್ ಅಂತ ಬಂದಾಗ ಇದೇ ಎಕ್ಸಾಂಪಲ್ ತಗೊಳ್ಳೋಣ, ಎಕ್ಸ್ ವೈ ಝೆಡ್, ಇದು ಕ್ರಾಪ್ಸ್ ಮತ್ತೆ ಇದು ಅಮೌಂಟ್ ಆಫ್ ರೈನ್ಫಾಲ್ ದೆನ್ ಫರ್ಟಿಲೈಸರ್ 3. ಬಟ್ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಜಸ್ಟ್ 2 ವೇರಿಯೇಬಲ್ನ ನಾನು ಕನ್ಸಿಡರ್ ಮಾಡ್ತೀನಿ. ಉಳಿದ ವೇರಿಯೇಬಲ್ನ ಏನು ಮಾಡ್ತೀನಿ ಅಂತಂದ್ರೆ ಕಾನ್ಸ್ಟ್ಯಾಂಟ್ ಅಂತ ಅಸ್ಯೂಮ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಕ್ರಾಪ್ಸ್ ಅಂತಂದ್ರೆ ಯಾವ್ಯಾವಿದೆ, ವೀಟ್ ಮತ್ತೆ ರೈಸ್ ಹೀಗುಂಟು. ಓಕೆ, ಫರ್ಟಿಲೈಸರ್ ಕ್ರಾಪ್ಸಿಗೆ ಎಲ್ಲ ರೀತಿಯಾದಂತಹ ಬೆಳೆಗಳಿಗೆ ಕಾನ್ಸ್ಟ್ಯಾಂಟ್, ಬಟ್ ಅಮೌಂಟ್ ಆಫ್ ರೈನ್ಫಾಲ್ ಇದೆ ಮತ್ತೆ ಕ್ರಾಪ್ಸಿನ ರಿಲೇಶನ್ಶಿಪ್ ಅನ್ನ ಏನು ಮಾಡ್ತೀನಿ,
ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀನಿ, ನಾನು ಕೋರಿಲೇಷನ್ನ ಫೈಂಡ್ ಔಟ್ ಮಾಡ್ತೀನಿ. ದಿಸ್ ಈಸ್ ಪಾರ್ಷಿಯಲ್. ಮಲ್ಟಿಪಲಲ್ಲಿ ಎಲ್ಲವನ್ನೂ ಕನ್ಸಿಡರ್ ಮಾಡ್ತೀನಿ. ಓಕೆ, ಮಲ್ಟಿಪಲ್ ಎರಡಕ್ಕಿಂತ ಜಾಸ್ತಿ ವೇರಿಯೇಬಲ್ನ ರಿಲೇಷನ್ಶಿಪ್ಪನ್ನು ಫೈಂಡ್ ಔಟ್ ಮಾಡೋದು. ಪಾರ್ಷಿಯಲ್ ಅಂತ ಬಂದಾಗ ಇದೇ ಬೇರೆ ವೇರಿಯೇಬಲ್ ಇದೆ, ಬಟ್ ಅದನ್ನು ಕಾನ್ಸ್ಟೆಂಟ್ ಅಂತೇಳಿ ತಗೊಂಡು ಉಳಿದ ಎರಡು ವೇರಿಯೇಬಲ್ನ ಮಾತ್ರ ಕನ್ಸಿಡರ್ ಮಾಡಿ ರಿಲೇಷನ್ಶಿಪ್ ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಕಾನ್ಸೆಪ್ಟ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಎರಡು MCQsನ ನೋಡ್ಬಿಡೋಣ. ದ ಥಿಯರಿ ಬೈ ಮೀನ್ಸ್ ಆಫ್ ವಿಚ್ ಕ್ವಾಂಟಿಟೇಟಿವ್ ಕನೆಕ್ಷನ್ಸ್ ಬಿಟ್ವೀನ್ ಟೂ ಸೆಟ್ಸ್ ಆಫ್ ಫಿನಾಮಿನಾ ಆರ್ ಡಿಟರ್ಮೈನ್ಡ್ ಇಸ್ ಕಾಲ್ಡ್ ದ ಅಂತ ಇದೆ. ಆ್ಯಕ್ಚುಲಿ ದಿ ಕಾನ್ಸರ್ವ್ ಥಿಯರಿ ಆಫ್ ಕೋರಿಲೇಷನ್, ಇನ್ನು ರಿಗ್ರೆಷನ್ ಡಿಟರ್ಮಿನೇಷನ್ ಅಂದರೆ ಏನು ಅಂತ ಹೇಳಬೇಕು. ಕೋರಿಲೇಷನ್ ಅಂತ ಅಂದರೆ ಏನು? ಇನ್ ಶಾರ್ಟಲ್ಲಿ ಹೇಳೋದಾದರೆ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್, ದ ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್. ಇಲ್ಲ ಆ ರೀತಿ ವರ್ಡೇ ಇಲ್ಲ, ಬಟ್ ಅಲ್ಲಿ ಕ್ವಾಂಟಿಟೇಟಿವ್ ಕನೆಕ್ಷನ್ಸ್ ಬಿಟ್ವೀನ್ ಟೂ ಸೆಟ್ ಆಫ್ ವೇರಿಯೇಬಲ್ ಅಂತಿಲ್ಲ, ಟೂ ಸೆಟ್ ಆಫ್ ಫಿನಾಮಿನಾ ಅಂತ ಕೊಟ್ಟಿದ್ದಾನೆ. ಸೊ ಹಾಗೆ ನಾವು ಒಂದು ಯಾವುದೋ ಡೆಫಿನೇಷನ್ ಕಲ್ತಿರ್ತೀವಿ, ಯಾವುದೋ ಒಂದು ಅರ್ಥ ಮಾಡ್ಕೊಂಡಿರ್ತೀವಿ, ಅದೇ ಅರ್ಥವನ್ನೇ ಇಲ್ಲಿ ಕೊಡ್ತಾ ಇದೆ, ಬಟ್ ಸೆಂಟೆನ್ಸ್ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕೊಟ್ಟಿರ್ತಾರೆ. ಸೊ ಇದೇ ಥರ ಡಿಫ್ರೆಂಟಾಗಿ ಕೇಳ್ತಾರೆ ಕೂಡ. ಸೊ ನಾವು ಸೆಂಟೆನ್ಸ್ನ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಟಿಕ್ ಮಾಡಬೇಕಾಗುತ್ತೆ. ಕೋರಿಲೇಷನ್ ಈಸ್ ಸೆಟ್ ಟು ಬಿ ಲೀನಿಯರ್ ವೆನ್ ದ, ಲೀನಿಯರ್ ಅಂತಂದರೆ ನಮಗೆ ಗೊತ್ತಿದೆ ಏನು, ಒಂದು ವೇರಿಯೇಬಲ್ ಕಾನ್ಸ್ಟೆಂಟ್ ಚೇಂಜಸ್ ಮಾಡ್ತಾ ಇದೆ ಅಂತಂದರೆ, ಈಗ ಒಂದು ವೇರಿಯೇಬಲ್ ಇವಾಗ ಫಾರ್ ಎಕ್ಸಾಂಪಲ್ ಪ್ರೈಸಲ್ಲಿ 100% ಚೇಂಜ್ ಆಗ್ತಾ ಇದೆ ಅಂತಂದರೆ ಡಿಮಾಂಡಲ್ಲೂ ಕೂಡ 100% ಚೇಂಜ್ ಆಗ್ತಾ ಇದೆ. ಎರಡೂ ಕೂಡ ಕಾನ್ಸ್ಟೆಂಟ್ ರೇಷಿಯೋದಲ್ಲಿ ಚೇಂಜಸ್ ಆಗ್ತಾ ಇದೆ, ಅದನ್ನು ಲೀನಿಯರ್ ಅಂತ ಹೇಳ್ತೀವಿ. ಈಗ ಆಪ್ಷನ್ ಎ ಏನು ಹೇಳ್ತಾ ಇದೆ, ಇನ್ಕ್ರೀಸ್ ಇನ್ ಒನ್ ವೇರಿಯೇಬಲ್ ರಿಸಲ್ಟ್ಸ್ ಡಿಕ್ರೀಸ್ ಇನ್ ದ ಅದರ್. ಇದು ನೆಗೆಟಿವ್ ಕೋರಿಲೇಷನ್ ಆಗುತ್ತಲ್ವಾ, ಆಪೋಸಿಟ್ ಡೈರೆಕ್ಷನ್. ಒಂದು ವೇರಿಯೇಬಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ, ಇನ್ನೊಂದು ವೇರಿಯೇಬಲ್ ಡಿಕ್ರೀಸ್ ಆಗ್ತಾ ಇದೆ ಅಂತೆ, ಅದು ಆಪೋಸಿಟ್ ಡೈರೆಕ್ಷನ್ ಅಂತಂದರೆ ಏನಾಗುತ್ತೆ, ನೆಗೆಟಿವ್ ಕೋರಿಲೇಷನ್. ಆಪ್ಷನ್ ಬಿ, ಡಿಕ್ರೀಸ್ ಇನ್ ಒನ್ ವೇರಿಯೇಬಲ್ ರಿಸಲ್ಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ಅದರ್ ಅಂತಂದರೂ ಕೂಡ ಅದು ಕೂಡ ನೆಗೆಟಿವ್ ಕೋರಿಲೇಷನ್ನೇ. ಚೇಂಜ್ ಇನ್ ಒನ್ ವೇರಿಯೇಬಲ್ ಡಸ್ ನಾಟ್ ಅಫೆಕ್ಟ್ ದ ಅದರ್ ಅಂತ ಅನ್ನುವಾಗ ನೋ ಕೋರಿಲೇಷನ್, ಯಾವುದೇ ರೀತಿಯಾದಂತಹ ರಿಲೇಷನ್ ಇಲ್ಲ. ಡಸ್ ನಾಟ್ ಅಫೆಕ್ಟ್ ಅಂತ ಇದೆಯಲ್ವಾ. ಚೇಂಜ್ ಇನ್ ಒನ್ ವೇರಿಯೇಬಲ್ ಟೆನ್ ಟು ಬೇರ್ ಕಾನ್ಸ್ಟೆಂಟ್ ರೇಷಿಯೋ ಆಫ್ ಚೇಂಜ್ ಇನ್ ದ ಅದರ್, ಇಲ್ಲಿ ನಮಗೆ ಉತ್ತರ ಸಿಕ್ತು. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್.